ಅನ್ಲಿಮಿಟೆಡ್ ರೈಸ್ ಬರುತ್ತೆ, ಒಂದು ಪೀಸ್ ಫಿಶ್ ಬರುತ್ತೆ, ನಾರ್ಮಲ್ ಸಾಂಬಾರು, ರಸಮ್ಮು, ಮೊಸರಂತ ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ನೀವು ಕನ್ನಡ ಮಾತಾಡ್ತೀರಾ? ಕನ್ನಡ ಮಾತಾಡ್ತೀನಿ. ಎಲ್ಲಿದ್ರಿ ನೀವು? ನಾವು ತುಮಕೂರು ಡಿಸ್ಟ್ರಿಕ್ಟ್ ಉಳಿಯಾರು. ಓಕೆ. ಅಲ್ಟಿಮೇಟ್. ನಮಸ್ಕಾರ, ನಾನು ಶಬರಿ. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮದುರೈ ಗೈಸ್. ಎಕ್ಸಾಕ್ಟ್ ಮದುರೈ ಸಿಟಿಯಿಂದ ಒಂದು 17 ಕಿಲೋಮೀಟರ್ ದೂರದಲ್ಲಿ ಮೇಲಕ್ಕಾಲು ಅನ್ನೋ ಒಂದು ಜಾಗದಲ್ಲಿ ಮುರುಗೇಶನ್ ಮೀನ್ ಸಾಪಾಟ್ ಕಡೆ ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಏನು ಸ್ಪೆಷಲ್, ಜಸ್ಟ್ 100 ರೂಪಾಯಿ ಕೊಟ್ರೆ ಸಾಕು, ಅನ್ಲಿಮಿಟೆಡ್ ಮೀನುಗಳನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. 100 ರೂಪಾಯಿಗೆ ಅನ್ಲಿಮಿಟೆಡ್ ರೈಸ್ ಬರುತ್ತೆ, ಒಂದು ಪೀಸ್ ಫಿಶ್ ಬರುತ್ತೆ, ನಾರ್ಮಲ್ ಸಾಂಬಾರು, ರಸಮ್ಮು, ಮೊಸರಂತ ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಜಸ್ಟ್ 50 ರೂಪಾಯಿ ಕೊಟ್ರೆ ಸಾಕು, ನಿಮಗೆ ಫಿಶ್ ಫ್ರೈ ಕೂಡ ಸಿಗುತ್ತೆ. ಇಲ್ಲಿ ಸೀ ಫುಡ್ ಸಿಗಲ್ಲ, ಜಸ್ಟ್ ಡ್ಯಾಮ್ ಫಿಶ್ ಮಾತ್ರ. ಬೆಳಿಗ್ಗೆ ಇರಲ್ಲ, ರಾತ್ರಿ ಇರಲ್ಲ, ಜಸ್ಟ್ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾರೆ ಗೈಸ್. ಒಂದು ಹಳ್ಳಿ, ಒಂದು ಚಿಕ್ಕ ಜಾಗ, ಬಟ್ ಲೋಕಲಿ ಸೇವಡೆ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಇಲ್ಲಿ ಕೆಲಸ ಮಾಡೋರು ಕನ್ನಡ ಮಾತಾಡ್ತಾರೆ. ಇನ್ನೊಂದು ಎಕ್ಸ್ಟ್ರಾ ಬೋನಸ್ ಅಂತಾನೆ ಹೇಳ್ಬೋದು. ಸೊ ಹೋಗೋಣ, ಅವ್ರ ಹತ್ರ ಯಾವ ಐಟಮ್ ಸಿಗುತ್ತೆ ಅಂತ ಕೇಳಿ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಕೊಡುತ್ತೆ ಲೈಕ್, ಶೇರ್, ಕಮೆಂಟ್ ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಹಾ, ಕೊಟ್ಬಿಟ್ಟು ಬನ್ನಿ. ಇವರೇ ಇಲ್ಲಿ ಕೊಡ್ತಾ ಇದಾರಲ್ಲ, ಸ್ವಲ್ಪ ಬಿಸಿ ಇದ್ದಾರೆ. ಅಣ್ಣ ಫ್ರೀ ಇದ್ದೀರಾ? ನೆಕ್ಸ್ಟ್ ಊಟ ಕೊಡ್ಬೇಕಾ? ಜಸ್ಟ್ ನೀವು ಹೇಳಿ ಏನೇನು ಸಿಗುತ್ತೆ ಇಲ್ಲಿ. ಇಲ್ಲಿ 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 ಮೀನು ಊಟನ 100 ರೂಪಾಯಿ ಅನ್ಲಿಮಿಟೆಡ್. 100 ರೂಪಾಯಿಗೆ ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೆ ಊಟ ಮಾಡ್ಬೋದು. ರಸಂ, ಮೋರು, ಮಜ್ಜಿಗೆ ಎಲ್ಲ ಇದು ಐತೆ. ಬೇಳೆ ಸಾರು ಏನ್ ಬೇಕಾದ್ರೆ ತಗೋಬಹುದು 100 ರೂಪಾಯಿಗೆ. ಯಾವ್ಯಾವ ತರ ಮೀನು ಸಿಗುತ್ತೆ? ಅದೇ ಪಾರೆ ಮೀನು ಜಿಲೇಬಿ ಅಂತ. ಜಿಲೇಬಿ ಅಂತ 50 ರೂಪಾಯಿ ಒಂದು ಪೀಸ್. ಎಷ್ಟ ಬೇಕಾದ್ರೆ ತಗೋಬಹುದು, ಎಷ್ಟು ಬೇಕಾದ್ರೆ. ಎಷ್ಟು ಬೇಕಾದ್ರೂ. ಆದ್ರೆ 100 ರೂಪಾಯಿಗೆ ರೈಸು ಎಷ್ಟು ಬೇಕಾದ್ರೆ ತಗೋಬಹುದು. ಎಷ್ಟು. ನೀವು ಕನ್ನಡ ಮಾತಾಡ್ತೀರಾ? ಕನ್ನಡ ಮಾತಾಡ್ತೀನಿ. ಎಲ್ಲಿದ್ರಿ ನೀವು? ನಾವು ತುಮಕೂರು ಡಿಸ್ಟ್ರಿಕ್ಟ್ ಉಳಿಯಾರು. ಓಕೆ. ಎಷ್ಟು ವರ್ಷ ಇದ್ರಿ ಅಲ್ಲಿ? ನಾವು ಒಂದು 20 ವರ್ಷ ಇದ್ದೀವಲ್ಲ. ಓ, ಅಲ್ಲೇ ಇದ್ರಿ? ಟ್ರಾವೆಲ್ಸ್ ಓಡಿಸ್ತಾ ಇದ್ರ? ಈಗ ಇಲ್ಲೇ ಬಂದ್ ಸೆಟ್ಲ್ ಆಗಿದ್ದಾರೆ. ಹುಟ್ಟಿ ಬೆಳೆದಿದ್ದಾರೆ ಇಲ್ಲಿ? ಇಲ್ಲಿ ಸಣ್ಣ ಹುಡುಗರೇ ಓದೆ ಅಲ್ಲಿ. ಅಲ್ಲೋಗಿ ಓದಿಲ್ಲ, ಇಲ್ಲಿ ಓದಿಲ್ಲ, ಅಲ್ಲಿ ಅಲ್ಲೋಗಿ ಕೆಲಸ ಮಾಡ್ಕೊಂಡು ಇದ್ರಿ. ಈಗ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀರಾ? ಓಕೆ, ಸರಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಓಕೆ. ಎಸ್, ನಾವು ಇಲ್ಲಿ ನಾರ್ಮಲ್ ಕುತ್ಕೊಂಡು ಊಟ ಮಾಡುವಂತ ಒಂದು ಜಾಗ. ಹಿಂದೆ ಅವ್ರದ್ದು ಜಮೀನ್ ಇದೆ, ಅಲ್ಲಿ ಕ್ಲೀನ್ ಆಗಿ ಟೇಬಲ್ ಸೆಟಪ್ ಹಾಕಿದ್ದಾರೆ. ನಾವು ಅಲ್ಲಿ ಹೋಗ್ಬಿಟ್ಟು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹಿಂಗನಾ நான் இருக்கு இப்போ ஸ்பெஷல் மீன் தான். சரி, எங்களுக்கு ஒரு சாப்பாடு எடுத்து வந்து கொடுத்துருங்க. அதுலேயே மீன் ஒரு மீன் கொடுத்துருவீங்க இல்லையா? சரி, அதுவும் கொடுத்துருங்க. அதுக்கப்புறம் 2 பொரிச்ச மீன் இருக்கு இல்லையா, ரெண்டுமே ஒரு பீஸ் எடுத்து வந்து கொடுத்துருங்க. மண்டை ஒன்று எடுத்து வந்து கொடுத்துருங்க. இவ்வளோதானே, ஒரு சாப்பாடு. சரி, ஒரு ಪ್ಲೇಟ್. ಎಸ್, ಇರೋದೇ ಲಿಮಿಟೆಡ್ ಅಲ್ಲ. ಸೊ ಪ್ರತಿಯೊಂದು ಹೇಳ್ಬಿಟ್ಟಿದ್ದೀನಿ. ಒಂದು ಊಟ ಹೇಳಿದ್ದೀನಿ, ನಂತರ ಫಿಶ್ ಫ್ರೈಯಲ್ಲಿ ಅವ್ರ ಹತ್ರ 2 ಥರ ಮೀನಿದೆ. ಒಂದು ಪಾರೆ ಅಂತ ಹೇಳಿದ್ರು, ಕನ್ನಡದಲ್ಲಿ ಗೊತ್ತಿಲ್ಲ. ಐ ಥಿಂಕ್ ಇಂಗ್ಲೀಷಲ್ಲಿ ಟ್ರಿವಾಲಿ ಅಂತ ಏನೋ ಒಂದು ಮೀನು ಹೆಸರು ಬರುತ್ತೆ ಇಂಗ್ಲೀಷಲ್ಲಿ. ಇನ್ನೊಂದು ಮೀನು ಯಾವುದಿದೆ ಅಂದರೆ ಜಿಲೇಬಿ. ನಮ್ಗೆ ಗೊತ್ತಲ್ಲ, ನಮ್ಮ ಬೆಂಗಳೂರಲ್ಲಿ ಸಿಗುತ್ತಲ್ಲ, ಸೇಮ್ ಟು ಸೇಮ್ ಜಿಲೇಬಿ ಮೀನು ಸಿಗುತ್ತೆ. ಅದ್ರ ಜೊತೆಗೆ ಪಾರೆ ಫಿಶ್ದು ತಲೆ, ಹೆಡ್ ಮಾತ್ರ ಸಪ್ರೇಟಾಗಿ ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಸೊ ಅದನ್ನು ಹೇಳಿದ್ವಿ. ಪ್ರತಿಯೊಂದು ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಂತು. எல்லாருக்குமே இப்படி தான் கொடுப்பீங்க இல்லையா? இப்படி தான் கொடுப்பீங்க. ஓகே, சரி. ரொம்ப தேங்க்ஸ்ண்ணே. இதெல்லாம் 50 இது ஒரு பீஸும்? இது அவ்வளோதானா? ஓகே. இது 100 ரூபா. ரைஸ் அன்லிமிட்டெட். சரி, சூப்பர். தேங்க்ஸ்ண்ணா. சரி, நான் என்ன வேணா நான் கூப்பிட்றேன். சரிண்ணா. ಎಸ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂದ್ಬಿಡ್ತು. ಈ ಹೋಟ್ಲಲ್ಲಿರೋ ಎಲ್ಲ ಐಟಮು ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ಫಸ್ಟ್ ಇಲ್ಲಿ ಅನ್ನ, ಅದ್ರ ಜೊತೆಗೆ ಮೀನು ಸಾಂಬಾರು, ಅದಾದಮೇಲೆ ಇಲ್ಲಿ ಬರುವಂಥ ಈ ಜಿಲೇಬಿ, ಸಾಂಬಾರಲ್ಲೇ ಬರುವಂಥ ಜಿಲೇಬಿ ಫಿಶ್ ಕೊಡ್ತಾರೆ. ಇದು ಕೂಡ ಅನ್ಲಿಮಿಟೆಡಲ್ಲೇ ಒಂದು ಪೀಸ್ ಹಾಕಿ ಕೊಡುವಂಥದ್ದು. ಇಲ್ಲಿ ಕಾಳು ಥರ ಮಾಡಿಬಿಟ್ಟು ಒಂದು ಗ್ರೇವಿ ಥರ ಮಾಡಿ ಕೊಟ್ಟಿದ್ದಾರೆ. ನಂತರ ಉಪ್ಪಿನಕಾಯಿ ಬರುತ್ತೆ. ಆ್ಯಂಡ್ ಇಲ್ಲಿ ನಮಗಂತ ಇಲ್ಲಿ ಸ್ವಲ್ಪ ದೂರ ಕೂತಿದಂತೆ ಎಕ್ಸ್ಟ್ರಾ ತಗೊಬಂದು ಕೊಟ್ಟಿದ್ದಾರೆ. ರಸಮ್ಮು, ಮಜ್ಜಿಗೆ, ಅದಾದಮೇಲೆ ಮೀನು ಸಾಂಬಾರು. ಆ್ಯಂಡ್ ಹಂಗೆ ಈ ಕಡೆ ಬಂದರೆ ಫಿಶ್ ಫ್ರೈ ಸಿಗೋದೇ ಒಂದು 3 ಥರ ಫಿಶ್ ಫ್ರೈ. ಅಂದರೆ 2 ಫಿಶ್ಶು. ಒಂದು ಯಾವುದಿದು ಪಾರೈ ಅಂತ ಹೇಳಿದ್ರಲ್ಲ, ಅದ್ರದ್ದು ಫಿಶ್ ಥರ ಫ್ರೈ, ಸ್ಲೈಸ್ ಥರ ಮಾಡಿ ಡೀಪ್ ಫ್ರೈ ಮಾಡುವಂಥದ್ದು.
ಆ್ಯಂಡ್ ಇಲ್ಲಿ ಜಿಲೇಬಿ ಮೀನ್ದು ಡೀಪ್ ಫ್ರೈ. ಇಲ್ಲಿ ಯಾವುದು ತವಾ ಫ್ರೈ ಸಿಗಲ್ಲ, ಜಸ್ಟ್ ಡೀಪ್ ಫ್ರೈ ಮಾಡಿ ಮಾತ್ರ ಮಾಡಿ ಕೊಡುವಂಥದ್ದು. 50 ರೂಪಾಯಿ ಸಿಂಗಲ್ ಪೀಸು. ಅದಾದಮೇಲೆ ತಲೆ ಕಾಸ್ಟು 20 ರೂಪಾಯಿ. ಆ ಪಾರ ಅಂತ ಹೇಳಿದ್ರಲ್ಲ ಅದರದ್ದು ಮೀನಿನ ತಲೆನೇ ಡೀಪ್ ಫ್ರೈ ಮಾಡಿ ಕೊಡುವಂಥದ್ದು. ತಲೆ ಮಾತ್ರನೇ ಜಸ್ಟ್ 20 ರೂಪೀಸ್. ಫಸ್ಟ್ ನಾವು ಇಲ್ಲಿಂದ ಟೇಸ್ಟ್ ಮಾಡೋಕೆ ಹೋಗೋಣ. ಯಾವುದದು ಈ ಪಾರೈ ಫಿಶ್ದು ಡೀಪ್ ಫ್ರೈ. ಆಹಾ, ಪ್ರತಿಯೊಂದುವೇ ಇಲ್ಲೇ ಪಕ್ಕದಲ್ಲಿ ಡ್ಯಾಮಲ್ಲಿ ಹಿಡ್ಕೊಬಂದ್ಬಿಟ್ಟು ಡೈಲಿ ಬೇಸಿಸಲ್ಲಿ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಫ್ರೆಶ್ ಮೀಟು ಕ್ಲೀನಾಗಿ ಕಾಣಿಸುತ್ತೆ. ಆಹಾ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಬಟ್ ಸ್ವಲ್ಪ ಮುಳ್ಳು ಜಾಸ್ತಿ ಗುರು ಇದರಲ್ಲಂತೂ. ಯೂಶ್ವಲ್ ಆಗಿ ನನ್ನ ಪರ್ಸನಲ್ ಫೇವ್ರೇಟ್ ಅಂದರೆ ಸೀ ಫುಡ್ರಲ್ಲೂ ಈ ಅಂಜಲ್ಲು, ಪಾಂಫ್ರೆಟ್ಟು, ಬಂಗುಡೆ ಆ ಥರ ಮೀನುಗಳು ಮಾತ್ರ ನನಗೆ ಸಿಗಾಬಿಟ್ಟೆ ಇಷ್ಟ. ಡ್ಯಾಮು ಜಾಸ್ತಿ ಪ್ರಿಫರ್ ಮಾಡಲ್ಲ, ಬಿಕಾಸ್ ಮುಳ್ಳು ಸ್ವಲ್ಪ ಜಾಸ್ತಿ ಇರುತ್ತಂತ. ಇದರಲ್ಲಿ ಹೆವಿ ಇದೆ, ಬಟ್ ಲೋಕಲೈಟ್ಸ್ ಇದನ್ನೇ ತಿಂತಾರೆ. 50 ರೂಪಾಯಿಗೆ ಬಿಸಿ ಬಿಸಿಯಾಗಿ ಮೀನು ತಿನ್ಕೊಂಡು ಹೋಗೋಕೆ ಸೂಪರ್ ಆಗಿರುತ್ತೆ. ಬಟ್ ಫ್ರೆಶ್ ಆಗಿದೆ ಮೀಟ್ 1% ನಿಮಗೆ ಹಾಟ್ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗಲ್ಲ. ಬಟ್ ಆ ಮಸಾಲ ಸ್ವಲ್ಪ ಬ್ಲ್ಯಾಂಡ್ ಫ್ಲೇವರ್ ಕೊಡುತ್ತೆ. ಆ ಸ್ಕಿನ್ ಪೋರ್ಷನ್ ಇರೋದಕ್ಕೋಸ್ಕರ ಲೈಟಾಗಿ ಒಂದು ಕ್ರಿಸ್ಪ್ ಟೆಕ್ಸ್ಚರ್ ಕೊಡೋದಕ್ಕೆ ಒಂದು ಟಚ್ ಮೇಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ. 100 ರೂಪಾಯಿಗೆ ಈ ಥರ ಊಟ ತಗೊಂಡು ನಾನ್ ವೆಜ್ ಕ್ರೇವಿಂಗ್ಸ್ ಇರುತ್ತಲ್ಲ, ಈ ಥರ ಫ್ರೈ ಐಟಮ್ ತಿನ್ಬೇಕಂತ ತೊಗೊಳಕ್ಕೆ ಭಾರಿ ಇರುತ್ತೆ ಅಂತ ಹೇಳ್ತೀನಿ. ದಿನದಲ್ಲಿ ಜಸ್ಟ್ 4 ಕವರ್ ಮಾತ್ರ ರನ್ ಇರುತ್ತೆ. ಆ ಟೈಮಲ್ಲಿ ಜನ ಎಲ್ಲೆಲ್ಲಿಂದ ಹುಡುಕೋ ಬರ್ತಾರೆ. ಮಧುರೈ, ಅದಾದಮೇಲೆ ಈ ಕಡೆ ತೇನಿ ರೋಡ್ ಅಂತ ಹೇಳಿದ್ರು. ಸೊ ಈಗ ಆನ್ ದ ವೇ ಹೋಗೋರಲ್ಲ, ಮಸ್ಟ್ ಒಂದು ಸ್ಟಾಪ್ ಕೊಟ್ಟು ಟ್ರೈ ಮಾಡ್ಕೊಂಡು ಹೋಗುವಂಥ ಒಂದು ಸ್ಪಾಟು, ಒಂದು ಬೆಸ್ಟ್ ಜಾಗ. ರೈಸ್ ಟ್ರೈ ಮಾಡುವ. ಫಿಶ್ ಗ್ರೇವಿ ವಿತ್ ವೈಟ್ ರೈಸ್. ಯಪ್ಪ, ನನಗಂತೂ ವೈಟ್ ರೈಸ್ ನೋಡಿದ್ರೆ ಈ ಥರ ಇತ್ತೀಚೆಗೆ ಖುಷಿ ಆಗ್ತಿದೆ. ಯಾಕಂದರೆ ಬರೀ ಪರೋಟನೇ ತಿಂದು ಒಂಥರ ಆಗ್ಬಿಟ್ಟಿದೆಯಲ್ಲ. ಎಕ್ಸ್ಟ್ರಾ ಇದಾಕೋಗ್ಬಿಡೋಣ. ಫಿಶ್ ಗ್ರೇವಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡು ತಿಂದರೆ ಸೈಕ್ಕಾಗಿರುತ್ತೆ ಇದಂತೂ. ಒಂದು ಬೈಟ್. ಆಹಾ, ಬೆಸ್ಟ್ ಟೇಸ್ಟು, ಬೆಸ್ಟ್ ಮಸಾಲ ಅಂತಲೇ ಹೇಳ್ತೀನಿ. ಈ ಫಿಶ್ ಮಾಡಬೇಕಂತಲೇ ಒಂದು ಮಸಾಲ ಹಿಡ್ಕೊಂಡಿರ್ತಾರೆ. ಪೌಡ್ರ್ ಅಂತೂ ಪ್ರಾಪರಾಗಿ ಕ್ಲೀನಾಗಿ ಗೊತ್ತಾಗುತ್ತೆ, ಒಂಥರ ರಾ ಗೊತ್ತಾಗಲ್ಲ. ಆ ಹುಳಿ ಅಂತೂ ಪ್ರಾಪರಾಗಿ ಗೊತ್ತಾಗ್ತಿದೆ. ಫಿಶ್ ಸ್ಟಾಕ್ ಫ್ಲೇವರ್ ಅಂತೂ ಬೇಜಾನಿದೆ ಅಂತಲೇ ಹೇಳ್ತೀನಿ. ಅಲ್ಟಿಮೇಟ್ ಟೇಸ್ಟು. ಆ ಫಿಶ್ ಫ್ಲೇವರ್ ಅಂತೂ ಎಷ್ಟು ಸ್ಟ್ರಾಂಗ್ ಆಗಿ ಗೊತ್ತಾಗುತ್ತೆ ಗೊತ್ತಾ. ಮೀಟಿ ಫ್ಲೇವರ್ ಕೊಡುತ್ತೆ, ಒಂಥರ ಡಿವಿಯೇಷನ್ ಇದೆ ಹುಳಿ ಬಂದಾಗಂತೂ. ಹುಣಸೆಹಣ್ಣು ಹಾಕಿರೋದಕ್ಕೋಸ್ಕರ ಕ್ಲಾಸಿಕ್ ಇದೆ ಟೇಸ್ಟ್ ಅಂತೂ. ಈ ಥರ ಜಾಗದಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಈ ಥರ ನಾನ್ ವೆಜ್ ಊಟ ತಿನ್ನೋಕ್ಕೆ ಎಷ್ಟು ಕ್ರೇಜಿ ಇರುತ್ತೆ ಗೊತ್ತಾ. ಮಧುರೈಗೆ ಬರೋರು ಮಸ್ಟು ಆರಾಮಾಗಿ ಒಂದು 20 ಕಿಲೋಮೀಟ್ರ್ 17 ಕಿಲೋಮೀಟ್ರ್ ಅಂತಾರಲ್ಲ, ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದು ತಿನ್ಕೊಂಡು ಹೋಗೋಕ್ಕೆ ವರ್ತ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಹಳ್ಳೀಲಿ ಈ ಥರ ಒಂದು ಜಾಗ, ಒಂದು ಬೆಸ್ಟ್ ಸ್ಪಾಟು. ಲೈಟಾಗಿ ಕಾಳು ಕೊಟ್ಟಿದ್ದಾರೆ, ಅಳಸಂದೆ ಕಾಳು ಅಂತ ಅನಿಸುತ್ತೆ. ಅದು ಹಂಗೆ ತೊಗೊಂಡು ಕ್ಲಾಸಿಕ್ಕು, ಬೆಸ್ಟ್ ಟೇಸ್ಟ್ ಆಗಿದೆ. ಬೆಸ್ಟ್ ಊಟ, ಸಿಂಪಲ್ ಊಟ, ಬಟ್ ಫ್ಲೇವರು ಟೇಸ್ಟ್ ಅಂತೂ ಸೂಪರ್ಬು. ಯಾವುದೇ ಪ್ರಿಪೇರ್ ಮಾಡಿದ್ರು ಪ್ರತಿಯೊಂದು ಸೌದೆ ಒಲೆ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಅಜ್ಜಿ ಇದ್ದಾರೆ, ಅವ್ರ ಹೆಸರು ಚಿನ್ನಪ್ಪನ ಅಜ್ಜಿ ಅಂತ ಏನೋ ಹೇಳೋದು. ಅವರೇ ಕುಕ್ ಮಾಡೋದು, ಅವ್ರದ್ದೇ ಹೋಮ್ ಮೇಡ್ ಮಸಾಲೆ ಅಂತ ಹೇಳ್ತಾರೆ. ಅವ್ರ ಮಕ್ಕಳೆಲ್ಲ ಸೇರ್ಕೊಂಡು ಅದನ್ನು ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದು ಬೆಸ್ಟ್ ಜಾಗ. ನೆಕ್ಸ್ಟು ಜಿಲೇಬಿ ಮೀನಲ್ಲಿ ಹಾಕಿರುವಂಥ ಜಿಲೇಬಿ ಮೀನು ಚಿಕ್ಕದಾಗಿ ಕ್ಯೂಟಾಗಿದೆ ನೋಡಿ. ಹಂಗೆ ತಗೊಂಡು ಇದರಲ್ಲೂ ಹೆವಿ ಮುಳ್ಳಿರೋದು ಗುರು, ನೋಡ್ಕೊಂಡು ತಿನ್ಬೇಕು ಇದು ಅಂತೂ. ಟೇಸ್ಟ್ ಮಾಡೋಣ. ಆಹಾ, ಫಿಶ್ ಫ್ರೈಗಿರೋದು ಇದೇ ಚೆನ್ನಾಗಿದೆ. ಬಟ್ ಇದು 100 ರೂಪಾಯಲ್ಲಿ ಒಂದು ಸಿಂಗಲ್ ಪೀಸ್ ಕೊಡ್ತಾರೆ. ಎಕ್ಸ್ಟ್ರಾ ಇಸ್ಕೊಡ್ತೀನಿ, 50 ರೂಪಾಯಿ ಕೊಡಬೇಕಂತ ಅನ್ಸುತ್ತೆ. ವರ್ತ್ ಟೇಸ್ಟ್ ಇದಂತೂ. ಆ ಸಾಂಬಾರು, ಆ ಫ್ಲೇವರು ಫುಲ್ಲು ಇನ್ಫ್ಯೂಸ್ ಆಗಿದೆ. ಆ ಮೀಟ್ ಒಟ್ಟಿಗೆ ಸಾಂಬಾರು ಹಿಡ್ಕೊಂಡು ತಿಂದಾಗಂತೂ ಡೆಲಿಕ್ ಟೇಸ್ಟ್ ಆಗಿದೆ. ಬಟ್ ಇದರಂತೂ ಚಿಕ್ಕ ಮಕ್ಕಳು ತಿನ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕೊಡಿ. ಮುಳ್ಳು ಸ್ವಲ್ಪ ಜಾಸ್ತಿ ಇರುತ್ತೆ, ಬಟ್ ತಿನ್ನಕ್ಕಂತೂ ಅದ್ಭುತವಾದಂಥ ಒಂದು ಟೇಸ್ಟು. ಫ್ರೈಯೇ ಬೇಡ ಅಂದರೂ ಕೂಡ ಇದಕ್ಕೋಸ್ಕರ ನೀವು ಬರ್ಬೋದು. ಸೂಪರ್ ಆಗಿದೆ, ಅದ್ಭುತ. ಜಿಲೇಬಿ ಫಿಶ್ ಫ್ರೈ ಒಂದು ಒಳ್ಳೆ ದೊಡ್ಡ ಪೀಸೇ ಇದೆ. ಸಫಿಷಿಯೆಂಟಾಗಿ ಒಂದು ನಮ್ಮ ಬೆಂಗಳೂರು ಅಂದರೆ 100 ರೂಪಾಯಿ 120 ರೂಪಾಯಿಗೆ ಮಾರ್ತಾರೆ ಈ ಒಂದು ಸೈಜ್ನ. ಬಟ್ ಇಲ್ಲಿ 50 ರೂಪಾಯಿ ಕೊಡ್ತಾ ಇದ್ದಾರೆ, ವಿತೌಟ್ ತಲೆಗೆಲೆಲ್ಲ ಕಟ್ ಮಾಡಿಬಿಟ್ಟು.
ಟೇಸ್ಟ್ ಮಾಡಿ. ಅಯ್ಯೋ ಹುಡುಗರು, ಆಹಾ, ಟೇಸ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ನಿಮ್ಗೆ ಗೊತ್ತಾಗದೆ ಆ ಫ್ರೆಶ್ನೆಸ್ ಅಂತೂ ಆನ್ ಪಾಯಿಂಟ್. ಸ್ಲೈಸೇ ಆಗಿರಲಿ, ಜಿಲೇಬಿ ಆಗಿರಲಿ, ಜಸ್ಟ್ ಒಂದು ವೈಟ್ ಮೀಟ್ ಬರುತ್ತಲ್ಲ, ಆ ಮೀಟ್ ಫ್ಲೇವರ್ ಅಂತೂ ಸ್ವಲ್ಪ ಒಂದು ಸ್ಟಾಪ್ ಮೇಲೆ ಕೊಡುತ್ತೆ ಅಂತಲೇ ಹೇಳ್ತೀನಿ. ಬೇಸ್ ಲೇಯರ್ ಆಗಿ ನಿಮಗೆ ಮಸಾಲ ಸಿಗೋದು ಬೇಸಾಗಿ ಸಿಗುತ್ತೆ, ಒಂಥರ ಬ್ಲ್ಯಾಂಡ್ ಸಿಗುತ್ತೆ. ಬಟ್ ಆ ಮೀಟ್ ಮಾತ್ರ ತಿಂದರೆ ಒಂದು ಫ್ಲೇವರ್ ಕೊಡುತ್ತಲ್ಲ, ಸೂಪರ್ ಆಗಿದೆ. ಇದು ಫ್ರೆಶ್ ಇದ್ದರೆ ಮಾತ್ರನೇ ಸಾಧ್ಯ, ಸೈಕ್ ಟೇಸ್ಟು. ಬಟ್ ನನಗೆ ಆ ಪಾರಾಗಿನ ಜಿಲೇಬಿನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಫ್ರೈಯಲ್ಲಾಗಿರಲಿ ಅಥವಾ ಸಾಂಬಾರಲ್ಲಾಗಿರಲಿ, ಎರಡು ತುಂಬ ಇಷ್ಟ ಆಗಿದೆ. ಮೀನು ಸಿಗ್ದಂಗೆ ಈ ಡ್ಯಾಮಲ್ಲಿ ಯಾವ ಥರ ಸಿಗುತ್ತೋ ಆ ಥರ, ಜಿಲೇಬಿ ಸಿಕ್ಕಿದ್ರೆ ಜಿಲೇಬಿ, ಪಾರ ಸಿಕ್ಕಿದ್ರೆ ಪಾರ, ಅಥವಾ ಕಾಟ್ಲಾ, ರೋಹು ಯಾವ್ದು ಸಿಗುತ್ತೋ ಅದನ್ನು ಚೇಂಜ್ ಮಾಡ್ಕೊಂಡು ಹಾಕ್ತಾ ಇರ್ತಾರೆ. ಬಟ್ ಒಂದು ದಿನಕ್ಕೆ 2 ವೆರೈಟಿ ಮೀನಂತೂ ಪಕ್ಕಾ ಸಿಕ್ಕೇ. 100 ರೂಪಾಯಿ ಊಟ, 50 ರೂಪಾಯಿ ಫಿಶ್ ಪೀಸ್ಗಳಿಗೆ. ಬಟ್ ನಾನು ಕೇಳಿದ್ರೆ ಜಿಲೇಬಿ ಇದ್ರೆ ಜಿಲೇಬಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸಾರದು ಅಂತೂ ಅಲ್ಟಿಮೇಟ್ ಟೇಸ್ಟು, ಬೆಸ್ಟ್ ಆಗಿದೆ. ತಿಂತಾನೆ ಇರಬೇಕಂತ ಅನಿಸ್ತಾ ಇದೆ. ಬಟ್ ಲೈಟಾಗಿ ಆಯಿಲಿ ಸ್ವಲ್ಪ ಜಾಸ್ತಿ, ಯಾಕಂದರೆ ಡೀಪ್ ಫ್ರೈ ಮಾಡ್ತಾರಲ್ಲ. ಕೊಡೋ ಕಾಸಿಗೆ ವರ್ತಾಗಿರುತ್ತೆ. ಇಷ್ಟು ದೂರ ಬಂದಿದ್ದಕ್ಕೆ ಒಂದು 100-150 ರೂಪಾಯಿ ಕೊಟ್ಟು ತಿಂತಿದ್ದೀರಾ ಅಂದರೆ ಅದಕ್ಕಂತೂ ಪಕ್ಕ ವರ್ತಿರುವಂಥ ಒಂದು ಜಾಗ. ವರ್ತು ಜಿಲೇಬಿ. ನೆಕ್ಸ್ಟು ರಸಮ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರಸಮ್ಮು ಫಿಶ್ ಫ್ರೈ ಒಂದು ಎ ಕ್ಲಾಸ್ ಕಾಂಬಿನೇಷನ್, ಮಸ್ಟ್ ಟೇಸ್ಟ್ ಮಾಡಬೇಕಾಗಿರುವಂಥ ಒಂದು ಕಾಂಬಿನೇಷನ್. ಫಸ್ಟು ರಸಮ್ ಟ್ರೈ ಮಾಡೋಣ. ಆಹಾ, ರಸಮ್ ಅಂತೂ ನಮ್ಮ ಮನೇಲಿ ಮಾಡ್ದಂಗೆ ಇದೆ. ಸಕ್ಕತ್ತಾಗಿದೆ, ಸಿಂಪಲ್ ಆಗಿದೆ, ಲೈಟ್ ಆಗಿದೆ. ಬಟ್ ನನಗೆ ಈ ಕಾಳಂತೂ ತುಂಬ ಇಷ್ಟ ಆಗೋಯಿತು. ಫಿಶ್ ಗ್ರೇವಿ ಜೊತೆ ಆಗಲಿ ಅಥವಾ ರಸಮ್ ಊಟ ಆಗಲಿ, ಒಳ್ಳೆ ಕಾಂಬೋ, ಅದ್ಭುತ. ಬಟ್ ಏನೇ ಈ ಕ್ಲೈಮೇಟ್ ಸ್ವಲ್ಪ ಡಿಮ್ ಆಗಿರಲಿ, ಸ್ವಲ್ಪ ಮಳೆ ಬಂತಿರಲಿ, ಏನೇ ಆಗಿದ್ರು ನಮ್ಮ ಬೆಂಗಳೂರಿಂದ ಬಂದರೆ ಸೆಕೆ ಅಂತೂ ಗ್ಯಾರಂಟಿ, ಯಾಕಂದರೆ ಅಷ್ಟು ಹ್ಯೂಮಿಡ್ ಫೀಲ್ ಕೊಡ್ತಾ ಇದೆ. ಬಟ್ ಈ ಜಾಗ ನಾನು ಈ ದಿವಸ ಮಾಡಿದ ಕಂಟೆಂಟಲ್ಲಿ ಒಂದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಹಳ್ಳಿಲಿ ಹೋಗಿ ಖುದ್ದಾಗಿ ಇದ್ದು ನಾವು ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಬಟ್ ಒಂದು ವರ್ತ್ ವಿಸಿಟಿಂಗ್ ಸ್ಪಾಟು, ಬೆಸ್ಟ್ ಸ್ಪಾಟು. ನಾನು ಲಾಸ್ಟ್ ಒಂದು ವೀಡಿಯೋಲ್ಲೇ ನಾನು ಹೇಳಿರ್ತೀನಿ, ಇಷ್ಟು ದೂರೆಲ್ಲ ಹೋಗಿ ವೀಡಿಯೋ ಮಾಡ್ತೀರಾ ಅಂತ ಇಟ್ಕೊಳ್ಳೆ ನಾವು ಹೆಂಗೆ ಬಂದು ತಿನ್ನೋಕ್ಕಾಗುತ್ತೆ, ಬೆಂಗಳೂರಲ್ಲಿ ಮಾಡಿ, ಕರ್ನಾಟಕದಲ್ಲಿ ಮಾಡಿ ಅಂತ. ಒಂದೇ ಜಾಗದಲ್ಲಿ ಕುತ್ಕೊಂಡು ಅಲ್ಲಲ್ಲೇ ವೀಡಿಯೋ ಮಾಡಿ ನಿಮ್ಮನ್ನ ಹೋಗಿ ಅನ್ನೋದಕ್ಕೆ ನಮ್ಮ ಕೆಲಸ ಇರೋದು ಡಿಫ್ರೆಂಟ್ ಫುಡ್ಸು, ಡಿಫ್ರೆಂಟ್ ಕಲ್ಚರಲ್ ಫುಡ್ಸ್ ನಾವು ತೋರಿಸೋದಕ್ಕೋಸ್ಕರ ಈ ಒಂದು ಪ್ರಯತ್ನ ನಾವು ಮಾಡ್ತಾ ಇರೋದು. ಬೆಂಗಳೂರಲ್ಲೇ ತೋರಿಸ್ಬೇಕು, ಬೆಂಗಳೂರದೇ ಮಾಡಬೇಕು, ಕರ್ನಾಟಕದಲ್ಲೇ ತೋರಿಸ್ಬೇಕಂದ್ರೆ ಬೇಜಾನ್ ಬ್ಲಾಗರ್ಸ್ ಇದ್ದಾರೆ, ತಲೆ ಯಾಕೆ ಕೆಡಿಸ್ಕೊತೀರಾ? ಆರಾಮಾಗಿ ನಮ್ಮನ್ನ ಅನ್ಫಾಲೋ ಮಾಡ್ಬೋದು, ಅವ್ರನ್ನ ಹೋಗಿ ನೀವು ನೋಡ್ಕೊಳ್ಳಿ, ಒಂದನ್ನೇ ತೋರಿಸ್ತಾರೆ, ಆರಾಮಾಗಿ ನೀವು ಕೂಡ ಹೋಗಿ ಟೇಸ್ಟ್ ಮಾಡ್ಬೋದು. ಈ ಥರ ನಾವು ಅದರ ಮಾಡಲ್ಲ ಅಂತಲ್ಲ, ಅದನ್ನೇ ನಾವು ಮುಕ್ಕಾಲು ಭಾಗ ಮಾಡೋದು. ಅದರಲ್ಲಿ ಒಂದು 25%, 30% ಈ ಥರ ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ ಮಾಡಿದಾಗ ಒಂಥರ ಹೊಸ ಫುಡ್ ನಿಮಗೂ ಎಕ್ಸ್ಪೋರ್ಟ್ ಆಗುತ್ತೆ. ಈ ಥರ ಊಟ ಇದೆ ಅಂತ ನಿಮಗೆ ತಿಳ್ಕೊಳ್ಳೋಕ್ಕೆ ಈ ಥರ ಒಂದು ಪ್ರಯತ್ನ. ಅರ್ಥ ಆಗೋರು ಕ್ಲೀನಾಗಿ ಕಂಟಿನ್ಯೂಸ್ ಆಗಿ ನೋಡ್ತೀರಾ, ಅರ್ಥ ಆಗಿರೋದ್ರೆ ಆರಾಮಾಗಿ ನೀವು ಹೋಗ್ಬೋದು, ನಿಮ್ಮ ಇಷ್ಟ. ಬಟ್ ಈ ಜಾಗ ವರ್ತು ಎ ಕ್ಲಾಸ್ ಸ್ಪಾಟು. ಅಯ್ಯೋ, ಮುಳ್ಳು ಹೆವಿ ಇದೆ ಗುರು. ಹಂಗೆ ಸ್ವಲ್ಪ ತಗೊಂಡು ಮೀನನ್ನ ಸ್ಟ್ರೈಕಿ ಡೆಲಿಕ್ ಟೇಸ್ಟು ತುಂಬ ಇಷ್ಟ ಆಯಿತು. ಮುರುಗೇಶನ್ ಮೀನ್ ಸಾಪಾಟು ಕಡೆ ಗೈಸ್. ಸೊ ಬಂದರೆ ಪಕ್ಕ ಟ್ರೈ ಮಾಡಿ. ಎಕ್ಸಾಕ್ಟ್ ಲೊಕೇಶನ್, ಪ್ರೈಸಿಂಗ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಲಾಸ್ಟ್ ಒಂದು ಬೈಟ್ ತಿಂದ್ಕೊಂಡು ನಾನು ಕೂಡ ಓಡ್ತೀನಿ. ತಲೆಗಿಲೆ ನಾನು ತಿನ್ನಲ್ಲ, ಅದು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ತರಿಸಿದ್ದು. ನನಗದು ಜಾಸ್ತಿ ಇಷ್ಟ ಆಗಲ್ಲ. ಇದರಲ್ಲಿ ಹಂಗೇ ಫಿಶ್ ಗ್ರೇವಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿಲ್ಲ. ರಸಮ್ ದಾರಾನೇ ತಿನ್ನಿ, ಅನ್ನ ಜೊತೆಗೆ ಸಾಂಬಾರು ತಿನ್ನಿ, ಡಿಫ್ರೆಂಟಾಗಿ ಸೂಪರ್ ಆಗಿರುತ್ತೆ. ಓಕೆ, ಮಜ್ಜಿಗೆ ಉಪ್ಪು ಕಮ್ಮಿ, ಉಪ್ಪು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಗಾಯ್ಸ್ ನೋಡ್ತಿದ್ರೆ KFC ಇದು ಕನ್ನಡ ಫುಡ್ ಚಾನಲ್. ಚಾಡ ಬಾಯ್.